ಕಡೆಯ ರಾಶಿ ಮೀನರಾಶಿಗೆ ಬರೋದಾದ್ರೆ ಮೀನರಾಶಿಯವರ ಡಿಸೆಂಬರ್ ತಿಂಗಳ ಭವಿಷ್ಯ ಹೇಗಿದೆ ಅಂತ? ಮೀನರಾಶಿಯವರು ಅಂತ ಬರೋದಾದರೆ ಮೀನರಾಶಿಯವರಿಗೆ ಡಿಸೆಂಬರ್ ತಿಂಗಳ ಭವಿಷ್ಯ ಅಂತ ನೋಡಿದಾಗ ಮೊದಲನೇದು ಆರೋಗ್ಯಕ್ಕೆ ಸಂಬಂಧಿಸಿದಂಥ ಕಾರ್ಡು, ಎರಡನೇ ಕಾರ್ಡ್ ಬಂದು ಅವರ ಒಂದು ರಿಲೇಷನ್ಶಿಪ್ಗೆ ಸಂಬಂಧಿಸಿದಂಥದ್ದು, ಮೂರನೇ ಬಂದು ಅವರ ಜಾಬ್ ಮತ್ತು ಅವರ ಕೆರಿಯರ್ಗೆ ಸಂಬಂಧಿಸಿದಂಥದ್ದು ಅಂತ. ಸೊ ಆರೋಗ್ಯದ ವಿಚಾರದಲ್ಲಿ ಇದು ಪೂರ್ತಿ ಪಾಸಿಟಿವ್ ಆದಂಥ ಕಾರ್ಡ್. ಸ್ವಾರ್ಡ್ ಅನ್ನೋವಂಥ ಕಾರ್ಡ್ ಬಂದಿದೆ. ಸ್ವಾರ್ಡ್ಸ್ ಗ್ರೀನ್ರಲ್ಲಿ ಇರುತ್ತೆ. ಸೊ ಇಲ್ಲಿ ಯಾವುದೇ ರೀತಿಯ ಮೇಜರ್ ಹೆಲ್ತ್ ಇಶ್ಯೂಸ್ ಕಾಣಿಸ್ತಾ ಇಲ್ಲ. ಅವರು ಯಾವುದೇ ಹೆಲ್ತ್ ಇಶ್ಯೂ ಇದ್ದರೂ ಕೂಡ ಅದರಿಂದ ಹೊರಗೆ ಬರೋದಕ್ಕೆ ಈ ಸರಿ ಒಬ್ಬ ಮೇಲ್ ಡಾಕ್ಟರ್ ಹೆಲ್ಪ್ ಮಾಡ್ತಾರೆ. ಓಕೆ, ಫಿಮೇಲ್ ಹತ್ರ ಬೇಡ, ಯಾರಾದರೂ ಮೇಲ್ ಹತ್ರ ಹೋಗಿ ಅವರ ಆರೋಗ್ಯವನ್ನು ಚೆಕ್ ಮಾಡಿಸ್ಕೊಳ್ಳೋದ್ರಿಂದ ಅವರು ಈಸಿಯಾಗಿ ಈ ಪ್ರಾಬ್ಲಮಿಂದ ಹೊರಗಡೆ ಬರ್ಬೋದು. ಸೊ ಇನ್ನು ಕುಟುಂಬ ಜೀವನ, ರಿಲೇಷನ್ಶಿಪ್ ಅಂತ ಬಂದರೆ ಕುಟುಂಬ ಜೀವನದಲ್ಲಿ ಹೇಗೆ ನೀವು ಚೈಲ್ಡಿಶ್ ಆಗಿ ಆಡ್ತೀರಾ, ಆ ಚೈಲ್ಡಿಶ್ ಮೆಂಟಾಲಿಟಿ ಏನಿದೆಯಲ್ಲ ಅದು ನಿಮಗೆ ಹೋಗಿರೋದಿಲ್ಲ. ಹಾಗಾಗಿ ಅವರ ಬರ್ಡನ್ನ, ಅವರ ಅಂದರೆ ಸ್ಪೌಸ್ ಫ್ಯಾಮಿಲಿ ಬರ್ಡನ್ನ ಅದನ್ನೆಲ್ಲ ಓದ್ಕೊಳ್ಳೋಕ್ಕೆ ನೀವು ಇಷ್ಟ ಇಲ್ಲದೆ ಇರೋದ್ರಿಂದ ನೀವು ಅಲ್ಲಿಂದ ಬರೋದಕ್ಕೆ ಕೂಡ ಅಂದರೆ ಅಂತಹ ಕುಟುಂಬದಿಂದ ಹೊರಗೆ ಬರಬೇಕು ಅಂತ ಯೋಚನೆ ಮಾಡ್ತಿದ್ರು, ಅದು ಚಾನ್ಸಸ್ ಇದ್ಬಿಡುತ್ತೆ ಅಂತ ಹೇಳ್ಬೋದು. ಅವ್ರು ಒಳ್ಳೆಯವರೇ ಇದ್ದಾರೆ, ಬಟ್ ರೆಸ್ಪಾನ್ಸಿಬಿಲಿಟೀಸ್ ಇಲ್ಲ, ಚೈಲ್ಡಿಶ್ ಬಿಹೇವಿಯರು ಬಿಟ್ಟು ಬರ್ತಾರೆ ಅಂತ ಹೇಳ್ಬೋದು. ಎಸ್ ಮೇಡಮ್, ಇನ್ನು ಕಡೆಯದಾಗಿ ಅವರ ಹಣಕಾಸು ಅಂತ ಬಂದರೆ, ಜಾಬ್ ಅಂತ ಬಂದರೆ ಹೇಗಿರುತ್ತೆ? ಹಣಕಾಸು, ಜಾಬ್ ಅಂತ ವಿಚಾರಕ್ಕೆ ಬಂದಾಗ ಇಲ್ಲಿ ಪಾಸಿಟಿವ್ ಆದಂತಹ ಕಾರ್ಡ್ ಕಾಣಿಸ್ತಾ ಇದೆ. ಸೊ ಒಂಟಿ ಕಾಲಲ್ಲಿ ನಿಂತು ನಿಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಸಮ್ವನ್ ಈಸ್ ವೆಯ್ಟಿಂಗ್. ಯಾರೋ ಒಬ್ಬರು ನಿಮ್ಮನ್ನು ನಡೆಸ್ಕೊಂಡು ಕರ್ಕೊಂಡು ಹೋಗೋದಕ್ಕೆ ನಿಮ್ಮನ್ನು ಕಾಯ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಜೀವನ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು. ಈ ಸಮಯದಲ್ಲಿ ಜಾಬ್ ಏನು ಸಮಸ್ಯೆಗಳು ಬರೋದಿಲ್ಲ ಅಂತ. ಫೈನ್. ಇನ್ನು ಮೀನರಾಶಿಯವರಿಗೆ ರೆಮಿಡಿ ಅಂತ ಬಂದರೆ, ಮೀನರಾಶಿಯವರಿಗೆ ರೆಮಿಡಿ ಅಂತ ಬಂದಾಗ ಇಲ್ಲಿ ನಾವು ಹೇಳೋವಂಥದ್ದು ಮುಖ್ಯವಾಗಿ ಗಣಪತಿ ಆರಾಧನೆ. ಗಣಪತಿ ಆರಾಧನೆನೇ ಹೆಚ್ಚು ಮಾಡ್ಕೊಂಡಂಗೂ ಇವ್ರಿಗೆ ಲೈಫಲ್ಲಿ ಇರುವಂಥ ಮೇಜರ್ ಇಶ್ಯೂಸು ಸಾಲ್ವ್ ಆಗ್ತಾ ಹೋಗ್ತವೆ. ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಇದು ಏನು ಇಶ್ಯೂಸ್ ಇದೆಯಾ ಅದು ಕೂಡ ಸಾಲ್ವ್ ಆಗೋದಕ್ಕೆ ಅವಕಾಶ ಇರುವಂಥ ತಿಂಗಳು ಇದು ಅಂತ ಹೇಳ್ಬೋದು. ಹೆಚ್ಚಾಗಿ ಪಾಸಿಟಿವ್ ಆಗೇ ಇದೆ. ಪಾಸಿಟಿವ್ ಆಗಿದೆ.